ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಪ್ರತಿದಿನ ನೀವು ಕೆಲಸಕ್ಕೆ ಹೇಗೆ ಹೋಗ್ತೀರಾ ಹೇಳಿ? ಕಚೇರಿಗೆ ಪ್ರಯಾಣವನ್ನು ಹೇಗೆ ಮಾಡ್ತೀರಾ? ನಾವು ನೋಡಿರೋ ಪ್ರಕಾರ ಪ್ರತಿದಿನ ಬೆಳಗ್ಗೆ ಲೆಕ್ಕವಿಲ್ಲದಷ್ಟು ಜನರು ತಮ್ಮ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ತಲುಪಿಸೋ ಸಲುವಾಗಿ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು ಅಥವಾ ಟ್ಯಾಕ್ಸಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಾರಿಗೆ ರೀತಿಯಲ್ಲಿ ಹೋಗಿರೋದನ್ನು ನೋಡಿದ್ದೇವೆ. ಆದರೆ ಇಬ್ಬರು ಮಕ್ಕಳ ತಾಯಿ ಪ್ರತಿದಿನ ವಿಮಾನದಲ್ಲಿ ಪ್ರಯಾಣ ಮಾಡಿ ತಮ್ಮ ಕಚೇರಿಗೆ ಹೋಗಿ ಕೆಲಸ ಮಾಡಿ ವಾಪಸ್ ಬರ್ತಿದ್ದಾರೆ. ಸಾಮಾನ್ಯವಾಗಿ ಜನಸಾಮಾನ್ಯರು ವಿಮಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಪ್ರವಾಸಕ್ಕಂತಲೋ ಅಥವಾ ಏನಂದ್ರೆ ಯಾವುದೇ ಕೆಲಸದ ನಿಮಿತ್ತವೋ ಆವಾಗವಾಗ ಒಂದೆರಡು ಸರಿ ವಿಮಾನದಲ್ಲಿ ಪ್ರಯಾಣ ಮಾಡ್ತೇವೆ. ಇಲ್ಲೊಬ್ಬ ಮಹಿಳೆ ವಾರದ 5 ದಿನವೂ ಕೆಲಸಕ್ಕೆ ಅಂತ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಈ ಮಹಿಳೆ ಹೆಸರು ಕೌರ್ ಅಂತ. ಇವರು ಭಾರತದ ಮೂಲದವರಾಗಿದ್ದು ಸದ್ಯ ಈಗ ಮಲೇಷಿಯಾದಲ್ಲಿ ನೆಲೆಸಿದ್ದಾರೆ. ಮಲೇಷಿಯಾದ ಏರ್ ಏಷ್ಯಾದಲ್ಲಿ ಹಣಕಾಸು ವಿಭಾಗದಲ್ಲಿ ಸಹಾಯಕ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಂತ ಕೌರ್ ಹತ್ತಿರ ತುಂಬಾ ಹಣ ಇದೆ, ಅದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಊಹೆ ತಪ್ಪು. ಈ ರೀತಿಯಾಗಿ ಪ್ರಯಾಣ ಮಾಡಿದ್ರು ಅವರಿಗೆ ತಮ್ಮ ಖರ್ಚಿನಲ್ಲಿ ಮುಂಚಿತವಾಗಿ ಆಗಿರ್ತಕ್ಕಂತಹ ಖರ್ಚಿಗಿಂತ ಕಡಿಮೆಯಾಗಿ ಖರ್ಚಾಗ್ತಿದೆ ಅಂತೆ. ಈ ರೀತಿಯಾಗಿ ಪ್ರತಿದಿನ 700 ಕಿಲೋಮೀಟರ್ ಪ್ರಯಾಣವನ್ನ ವಿಮಾನದ ಮೂಲಕವಾಗಿ ಮಾಡೋ ಮೂಲಕ ತಮ್ಮ ಮಕ್ಕಳ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳೆಯಬಹುದು ಅನ್ನುವಂತಹ ಲೆಕ್ಕಾಚಾರ ಇವ್ರದಾಗಿದೆ. ಕೌರ್ ಕೆಲಸ ಮಾಡೋದು ಕೋಲಾಲಂಪುರದಲ್ಲಿ, ಆದರೆ ಮಕ್ಕಳಿರೋದು ಮಲೇಷಿಯಾದ ಪೆನಾಂಗ್ನಲ್ಲಿ. ಈ ರೀತಿಯಾಗಿ ವಿಮಾನದಲ್ಲಿ ಪ್ರಯಾಣ ಮಾಡೋಕ್ಕೂ ಮುಂಚೆ ಕೌರ್ ತನ್ನ ಕಚೇರಿಯ ಬಳಿ ಇರುವಂತಹ ಕೌಲಾಲಂಪುರದಲ್ಲೇ ಮನೆ ಬಾಡಿಗೆ ತೆಗೆದುಕೊಂಡು ವಾರಕ್ಕೊಮ್ಮೆ ಮಾತ್ರ ಮಲೇಷಿಯಾದ ಪೆನಾಂಗ್ಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ಮಾಡೋದ್ರಿಂದ ಕೌರ್ ತನ್ನ ಮಕ್ಕಳುಗಳಿಂದ ದೂರವಿರೋದ್ರ ಜೊತೆಗೆ ಕೆಲಸದ ಮೇಲೆಯೂ ಸಹಿತ ಹೆಚ್ಚಿನ ಗಮನ ಹರಿಸೋದಕ್ಕೆ ಆಗ್ತಾ ಇರಲಿಲ್ವಂತೆ. ಕೌರ್ ಸ್ವತಃ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿರೋ ಪ್ರಕಾರ ಇವರಿಗೆ 2 ಮಕ್ಕಳಿದ್ದಾರೆ. ಹಿರಿಯ ಮಗಳಿಗೆ 12 ವರ್ಷ ಮತ್ತೆ ಕಿರಿಯ ಮಗಳಿಗೆ 11 ವರ್ಷ ವಯಸ್ಸು. ಯಾವುದೇ ತಾಯಿಗೂ ಮಕ್ಕಳು ಬೆಳೆಯುವಂತಹ ಸಂದರ್ಭದಲ್ಲಿ ಮಕ್ಕಳ ಜೊತೆ ತಾಯಿಯಾದ ನಾನು ಜೊತೆ ಇರಬೇಕು ಅನ್ನುವಂತಹ ಭಾವನೆ ಮತ್ತೆ ಅದರ ಜೊತೆಗೆ ಅವರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವಂತಹ ಆಸೆ ಈ ಕೌರ್ಗೂ ಸಹಿತ ಇರುತ್ತೆ. ಇದರಿಂದ ಮಕ್ಕಳು ವಂಚಿತರಾಗಬಾರ್ದು ಎಂಬ ದಿಟ್ಟ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡ್ರು. ಈ ನಿರ್ಧಾರಕ್ಕೂ ಮುನ್ನ ಹಲವು ಬಾರಿ ಯೋಚನೆಯನ್ನು ಮಾಡಿರುವಂತಹ ಕೌರ್ ಒಂದು ದಿಟ್ಟ ನಿರ್ಧಾರಕ್ಕೆ 2024ರ ಆರಂಭದಲ್ಲಿ ಬರ್ತಾರೆ. ಕೌರ್ ಪ್ರತಿದಿನ ವಿಮಾನದ ಮೂಲಕ ಕೆಲಸಕ್ಕೆ ಹೋಗಲು ನಿರ್ಧಾರವನ್ನು ಮಾಡ್ತಾರೆ. ಇವರ ನಿರ್ಧಾರದಿಂದ ಎಲ್ರಿಗೂ ಸಹಿತ ಆಶ್ಚರ್ಯ ಆಗುತ್ತೆ ಆರಂಭಿಕ ಹಂತಗಳಲ್ಲಿ. ಇನ್ನು ಕೆಲವರಿಗೆ ಇದು ಹುಚ್ಚುತನ ಅನ್ನುವಂತಹ ನಿರ್ಧಾರ ಅನ್ನುವಂತಹ ಮಟ್ಟಕ್ಕೂ ಸಹಿತ ಚರ್ಚೆಯನ್ನ ಮಾಡ್ತಾರೆ. ತುಂಬಾ ದಿವಸ ನಡೆಯೋದಿಲ್ಲ ಅನ್ನುವಂತಹ ಮಟ್ಟಕ್ಕೂ ಸಹಿತ ಕೌರ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇನ್ನು ಕೌರ್ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿಯಾಗಿ ಮನೆಯಿಂದ ಹೊರಡ್ತಾರೆ. ನಂತರ ಪೆನಾಂಗ್ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಬೆಳಗ್ಗೆ 6:30ಕ್ಕೆ ಕೌಲಾಲಂಪುರಕ್ಕೆ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸ್ತಾರೆ. ಪೆನಾಂಗ್ನಿಂದ ಕೌಲಾಲಂಪುರಕ್ಕೆ ಅರ್ಧ ಗಂಟೆಯಿಂದ 45 ನಿಮಿಷಗಳ ಪ್ರಯಾಣ ವಿಮಾನದಲ್ಲಿ. ಬೆಳಗ್ಗೆ 7:45ರ ಸುಮಾರಿಗೆ ಕೌರ್ ಕೆಲಸಕ್ಕೆ ಹಾಜರಾಗಿ ಕೆಲಸವನ್ನು ಮುಗಿಸ್ಕೊಂಡು ರಾತ್ರಿ 8 ಗಂಟೆ ಅನ್ನೋಷ್ಟರಲ್ಲಿ ಮತ್ತೆ ವಾಪಸ್ ತಮ್ಮ ಮನೆಗೆ ಮರಳ್ತಾ ಇದ್ದಾರೆ. ಈ ಹಿಂದೆ ಕೌರ್ ಪೆನಾಂಗ್ನಲ್ಲಿ ಬಾಡಿಗೆ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ $474 ಇತ್ತು. ಅಂದರೆ ಭಾರತದ ಕರೆನ್ಸಿಯ ಪ್ರಕಾರ 41,000 ರೂಪಾಯಿ. ಆದರೆ ಇವರ ಪ್ರತಿ ತಿಂಗಳ ಪ್ರಯಾಣ ಈಗೇನವರು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರಲ್ಲ, ಈಗ $316 ಇದೆ. ಅಂದರೆ ಭಾರತೀಯ ರೂಪಾಯಿ ಮೌಲ್ಯಗಳಲ್ಲಿ ಹೇಳಬೇಕು ಅಂದರೆ 27,000 ರೂಪಾಯಿಗೆ ಇಳಿಕೆ ಆಗಿದೆ. ಅಂದರೆ ಬಾಡಿಗೆ ಮನೆಯಲ್ಲಿ ಆವಾಗ ಏನಂದ್ರೆ ಸಿಟಿಯಲ್ಲಿರುವಂತಹ ಸಂದರ್ಭದಲ್ಲಿರುವಂತಹ ಬಾಡಿಗೆ ಮನೆಗೂ ಈಗಿರುವಂತಹ ವಿಮಾನ ಪ್ರಯಾಣದ ವೆಚ್ಚಕ್ಕೂ ತುಂಬ ಕಡಿಮೆ ಇದೆ ಅನ್ನೋದು ಕೌರ್ನ ಲೆಕ್ಕಾಚಾರ. ಕೌರ್ ಕೆಲಸ ಮಾಡೋ ಏರ್ ಏಷ್ಯಾ ಸಂಸ್ಥೆಯು ಕೌರ್ಗೆ ವಿಮಾನದಲ್ಲಿ ಕೆಲ ಡಿಸ್ಕೌಂಟ್ಗಳನ್ನು ಸಹಿತ ಕೊಟ್ಟಿದೆ. ಹಾಗಾಗಿ ಇದು ಅವರಿಗೆ ಸಹಾಯ ಆಗಿದೆ. ಜೊತೆಗೆ ಅವರು ಪ್ರಯಾಣ ಮಾಡೋ ಪ್ರತಿದಿನವೂ ಅವರ ಸಮಯಕ್ಕೆ ಸರಿಯಾಗಿ ವಿಮಾನ ಇರೋದು ಕಚೇರಿಗೆ ಸರಿಯಾದ ಸಮಯದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಿದೆ ಅಂತೆ. ಆದರೆ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆದ್ದು ಅಷ್ಟು ದೂರ ಪ್ರಯಾಣ ಮಾಡಿ ರಾತ್ರಿ 8 ಗಂಟೆಗೆ ಮನೆಗೆ ಬರುವಷ್ಟರಲ್ಲಿ ತುಂಬ ಸುಸ್ತಾಗುತ್ತಂತೆ. ಆದರೆ ಈ ಎಲ್ಲ ಸುಸ್ತುಗಳು ಸಹಿತ ಮಕ್ಕಳ ಮುಖ ನೋಡಿದ ಮೇಲೆ ಎಲ್ಲವೂ ಸಹಿತ ಮಂಗಮಯವಾಗುತ್ತೆ. ಅದಕ್ಕೆ ಅಲ್ವಾ ತಾಯಿ ಪ್ರೀತಿ ಮುಂದೆ ಯಾರ ಪ್ರೀತಿಯೂ ದೊಡ್ಡದಲ್ಲ ಅನ್ನೋದು. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.